ಅಲ್ಲಪ್ಪ ನಾನು ಗಾಡಿ ತೆಗಿತೀನಿ, ನೀನು ಫಸ್ಟ್ ಸೈಡ್ಗೆ ಹೋಗು ಅಂತ. ಈಗ ಕನ್ನಡಕ್ಕೆ ಹೋಗಿ ಹಾಗೆ ಕೈಸೆ ಆಜಾತೆ ಅಂತ ಶುರು ಮಾಡ್ದ. 3 ಜನ ಒಂದೇ ಸತಿ ದೇ ಆರ್ ಟ್ರೈಂಗ್ ಟು ಅಟ್ಯಾಕ್ ಹಿಮ್. ಒಬ್ಬ ಕತ್ತಿಟ್ಕೊಂಡ್ರೆ, ಒಬ್ಬ ಕೈ ಎಳೆದಾಡ್ತಾನೆ. ಅವತ್ತು ಫುಲ್ ಸ್ಲೀವ್ ಶರ್ಟ್ ಹಾಕೊಂಡಿದ್ರು. ಸೊ ನನ್ನ ಕೈಯೆಲ್ಲ ಅವ್ರ ಗಾಯ ಆಗಿದ್ದು ನೋಡಿಲ್ಲ. ನೋಡ್ತೀನಿ, ಇಲ್ಲೆಲ್ಲ ಗಾಯ ಆಗಿದೆ, ಇಲ್ಲೆಲ್ಲ ಗಾಯ ಆಗಿದೆ. ಸೊ ನನಗನ್ಸಿದ್ದು, ನಾವು ಎಲ್ಲಿದ್ದೀವಿ? ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿದ್ದೀವ, ಇಲ್ಲ ಪಾಕಿಸ್ತಾನದಲ್ಲಿದ್ದೀವ, ಅಫ್ಘಾನಿಸ್ತಾನದಲ್ಲಿದ್ದೀವ? ನಮ್ಮ ಭಾಷೆ ಮಾತಾಡೋಕ್ಕೆ ನಾವು ಹೆದರ್ಕೊಂಡು ಬದುಕಬೇಕು ಅಂದರೆ ನಾವು ಎಲ್ಲಿದ್ದೀವಿ? ಅವನು ಬಂದಿದ್ದು ಕಳ್ತನಕ್ಕೇನೆ. ದಟ್ ವಾಸ್ ಅ ರೀಸನ್. ಅವ್ನು ಕಳ್ತನ ಮಾಡೋಕ್ಕೆ ಬಂದಿರ್ಬೋದು, ಬಟ್ ಅವ್ನ ಕಾರಣ ಅದು. ಕನ್ನಡಕ್ಕೆ ಇಷ್ಟೊಂದು ಹೇಟರ್ಸ್ ಇದ್ದಾರೆ, ಕನ್ನಡ ಕೇಳಿದ್ರೆ ಕೋಪ ಬರೋ ಅಂಥ ಜನ ಇದ್ದಾರೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ನನಗೆ. ಕೆದಕಿ ಕನ್ನಡ ಮಾತಾಡ್ತೀರಾ ಅಂತ ಶುರು ಮಾಡಿ, ಹಲ್ಲೆ ಮಾಡಿ, ಇದು ಚೈನ್ ಕದಿಯಕ್ಕೆ ಬಂದು, ಇದೆಲ್ಲ ಮಾಡಿ ನಾವು ಸುಮ್ಮನಿದ್ರೆ ಸರಿನಾ? ಇಲ್ಲಿ ಏನಾಗ್ತಿದೆ, ಈ ಒಂದಷ್ಟು ಕೆಟ್ಟ ಜನ ಈ ಥರ ಕಳ್ತನ ಮಾಡೋದು, ಗುಂಪಲ್ಲಿ ಬಂದು ಅಡ್ವಾಂಟೇಜ್ ತೊಗೊಬಿಡೋದು. ಗುಂಪಲ್ಲಿ ಏನು ಗೊತ್ತಾಗಲ್ಲ, ಯಾರ ಕಡೆಯಿಂದ ಯಾರ ಕೈ ಬರುತ್ತೆ ಗೊತ್ತಾಗಲ್ಲ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸಂದೀಪ್. ಸಾಮಾನ್ಯವಾಗಿ ಬೆಂಗಳೂರಲ್ಲಿ ನಾವು ಸೋಷಿಯಲ್ ಮೀಡಿಯಾ ಅದು ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾಗ, ಜನಸಾಮಾನ್ಯರ ಬದುಕಲ್ಲಿ ದಿನನಿತ್ಯ ಒಂದಲ್ಲ ಒಂದು ತೊಂದರೆಗಳು, ಏನಾದರೂ ಒಂದು ಅವ್ರ ಮೇಲೆ ಒಂದು ಬೇರೆ ಭಾಷೆಯವ್ರು ಮಾಡೋ ಒಂದು ದೌರ್ಜನ್ಯಗಳು, ಈ ರೀತಿ ಒಂದು ವೀಡಿಯೋಗಳನ್ನ ಅಥವಾ ಸ್ಟೇಟಸ್ಗಳನ್ನ ನೋಡ್ತಾನೆ ಇರ್ತೀವಿ. ಅಥವಾ ಒಂದು ದೊಡ್ಡ ವ್ಯಕ್ತಿ ಜೀವನದಲ್ಲಿ ಆದಾಗ, ಇವಾಗ ದೊಡ್ಡವರಿಗೆ ಹೀಗಾಗುತ್ತಪ್ಪ, ಇನ್ನು ಸಾಮಾನ್ಯರ ಗತಿ ಏನಪ್ಪ ಅಂತೀವಿ. ಇವಾಗ ಅಂಥ ದೊಡ್ಡವ್ರಿಗೂ ಅಂಥದ್ದೊಂದು ಘಟನೆ ನಡೆದಿದೆ. ನಮ್ಮ ಕನ್ನಡದ ಸೆಲೆಬ್ರಿಟಿ ಕಪಲ್ಸ್ ಆದಂಥ ಹರ್ಷಿಕಾ ಪೂರ್ಣಚ್ ಅವರು ಮತ್ತು ಭುವನ್ ಅವರು, ಅವರ ಒಂದು ಜೀವನದಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿದೆ. ಬಟ್ ಅದು ಘಟನೆ ನಡೆದು ಸುಮಾರು ದಿನವಾಯಿತು, ಬೆಳಕಿಗೆ ಲೇಟಾಗಿ ಬಂದಿದೆ. ಅದನ್ನು ಕೂಡ ಧೈರ್ಯ ಮಾಡಿ ಅವರು ಹೇಳಬೇಕು ಅಂತ ಬಯಸಿ ಆಚೆ ಹೇಳಿದಾಗ ಆ ವಿಚಾರ ಬಂದಿದೆ. ಅದು ಕಂಪ್ಲೀಟ್ ಮಾಹಿತಿ ಏನು ಅಂತ ಅವ್ರ ಹತ್ರ ಕೇಳ್ತೀನಿ ನಾನು. ಹರ್ಷಿಕಾ, ತುಂಬ ದಿನ ಆದಮೇಲೆ ಭೇಟಿ ಮಾಡ್ತಾ ಇದ್ದೀವಿ. ಹೇಗಿದ್ದೀರಾ ಅಂತ ಕೇಳೋಕ್ಕಿಂತ ಮುಂಚೆ ಡೆಫಿನೆಟ್ಲಿ ಆ್ಯಂಡ್ ನೀವು ತೊಗೊಂಡಿರೋ ಒಂದು ನಿರ್ಧಾರ ಇವಾಗ ಹೇಳ್ತಾ ಇರೋದು, ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ನಿಮಗೆ. ಡೆಫಿನೆಟ್ಲಿ ಎಲ್ಲರೂ ಇದನ್ನ ಆಚೆ ಹೇಳಲೇಬೇಕು ನಡ್ಕೊಂಡಿರೋದು. ಬಟ್ ಆ್ಯಕ್ಚುಲಿಯಾಗಿ ಏನಾಯಿತು ಅದು? ಸಂದೀಪ್, ತುಂಬ ನೀವಾಗಲೇ ಹೇಳ್ದಂಗೆ, ನಾವೆಲ್ಲ ಹೆಂಗೆ ಅಂದರೆ, ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಜೀವನ ಆಯಿತು, ದೇವರು ನಮಗೆ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಅದರಲ್ಲಿ ಆರಾಮಾಗಿ ತೃಪ್ತಿಯಾಗಿರೋಣ ಅಂತ. ಸೊ ನಾವು ಆರಾಮಾಗಿ ಒಂದು ರೆಸ್ಟೋರೆಂಟಿಗೆ ಹೋಗ್ತೀವಿ, ಕರಾಮ ಅಂತ ರೆಸ್ಟೋರೆಂಟು, ಅಲ್ಲಿ ಮಾಸ್ಕ್ ರೋಡ್, ಫ್ರೇಸರ್ ಟೌನಲ್ಲಿ ಊಟ ಮಾಡ್ತೀವಿ. ಊಟ ಮಾಡಿ ವ್ಯಾಲೆ ಕೊಟ್ಟಿರ್ತೀವಿ ಗಾಡಿನ, ಅದನ್ನು ಕಾರ್ಡ್ ಕೊಡ್ತೀವಿ, ವ್ಯಾಲೆ ಅವರು ಗಾಡಿ ತಂದು ಕೊಡ್ತಾರೆ. ಗಾಡಿ ಬಂದಿದ ತಕ್ಷಣ ನಾವೆಲ್ಲ ಗಾಡಿ ಹತ್ಕೊತೀವಿ. ನಾವೆಲ್ಲ ಹೆಣ್ಮಕ್ಳಿದ್ದಿದ್ದು, ಫ್ಯಾಮ್ಲಿಯವರು, ಭುವನವರು ಗಾಡಿ ಹತ್ಕೊಂಡ್ರು. ಗಾಡಿ ಹತ್ತಿ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ಸ್ಟಾರ್ಟ್ ಮಾಡೋ ಅಷ್ಟ್ರಲ್ಲಿ ಒಬ್ಬ ಬಂದ್ಬಿಟ್ಟು ಗಾಡಿ ಹಿಂಗೆ ಟ್ಯಾಪ್ ಮಾಡಿಬಿಟ್ಟು, ದೇಕ್ಕೆ ಚಲೋ ಬಾಯ್ ಅಂತ ಹೋದ. ಅಂದರೆ ಹಿಂಗೆ ಮಾಡಿ ಅವನು ಮಾಡ್ತಿದ್ದಾನೆ. ನಿಂತಿರೋ ಗಾಡಿಗೆ, ಗಾಡಿ ಸ್ಟಾರ್ಟ್ ಆಗಿದೆ ಅಷ್ಟೇ, ಮೂವೇ ಮಾಡಿಲ್ಲ. ಇವರು ಅಷ್ಟೊತ್ತಿಗೆ ಭುವನವರು, ಅಲ್ಲಪ್ಪ ನಾನು ಗಾಡಿ ತೆಗಿತೀನಿ, ನೀನು ಫಸ್ಟ್ ಸೈಡ್ಗೆ ಹೋಗು ಅಂತ. ಈಗ ಕನ್ನಡಕ್ಕೆ ಹೋಗಿ ಹಾಗೆ ಕೈಸೆ ಆಜಾತೆ ಅಂತ ಶುರು ಮಾಡ್ದ. ಏನು ಕನ್ನಡ ಮಾತಾಡಬಾರ್ದ? ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಮಾತಾಡಬಾರ್ದ? ಇಷ್ಟೇ ನನಗೆ ಕೇಳಿಸಿರೋ ಮಾತು. ಅದಾದ ಮೇಲೆ ಅದು ಎಲ್ಲಿಂದ ಬಂತು, ಏನು, ಇವ್ರು ಬಂದ, ಇನ್ನೊಬ್ಬ ಬಂದ. 3 ಜನ ಒಂದೇ ಸತಿ ದೇ ಆರ್ ಟ್ರೈಂಗ್ ಟು ಅಟ್ಯಾಕ್ ಹಿಮ್. ಒಬ್ಬ ಕತ್ತಿಟ್ಕೊಂಡ್ರೆ, ಒಬ್ಬ ಕೈ ಎಳೆದಾಡ್ತಾನೆ, ಇದೆಲ್ಲ ಮಾಡ್ತಿದ್ದೆ. ಇವರು ಗಾಡಿಯಿಂದ ಇಳಿಲೇ ಇಲ್ಲ. ಬೇಡ ನೋಡು. ನನಗೆ ಆ್ಯಕ್ಚುಲಿ ಸಂದೀಪ್, ನನಗೆ ಟೆನ್ಷನ್ ಇದ್ದಿದ್ದು, ಭುವನವ್ರಿಗೆ ತುಂಬ ಕೋಪ ಬರುತ್ತೆ, ವೆರಿ ಶಾರ್ಟ್ ಟೆಂಪರ್ಡ್. ಇವ್ರ ಕೋಪ ಬಂದು ಇವ್ರು ಇಳಿದ್ಬಿಡ್ತಾರ ಗಾಡಿಯಿಂದ ಅಂತೆಲ್ಲ. ನ್ಯಾಚುರಲಿ ನಾವೊಂದು ಶಾಕಲ್ಲಿ ಇರ್ತೀವಲ್ಲ, ನಾವೆಲ್ಲ ಹೆಣ್ಮಕ್ಳು ಇದ್ದಿದ್ದು ಗಾಡಿಯಲ್ಲಿ, ಇವ್ರು ಇಳಿದ್ಬಿಡ್ತಾರ ಅಂತ. ಇವ್ರು ಗಾಡಿ ಒಳಗಿಂದ ನೋಡು, ಬೇಡ ಅಂತ ಹೇಳ್ತಿದ್ದಾರೆ. ಇವರು 3 ಜನ ಕತ್ತಿ ಕೈ ಹಾಕ್ತಿದ್ದಾರೆ, ಕೈ ಇದು ಮಾಡ್ತಿದ್ದಾರೆ. ಭುವನವ್ರಿಗೇನೋ ಒಂಥರ ಇಲ್ಲಿ ಇದಾದಂಗೆ ಆಯಿತು, ಏನೋ ಜಾರ್ದಂಗೆ. ಮೆತ್ತಿಗೆ ಹಿಂಗೆ ಕೈ ಹಿಂಗೆ ಹಿಡಿದು ಹಿಂಗೆ ಕೊಟ್ಟರು ನನಗೆ. ನೋಡಿದ್ರೆ ಚೈನ್ ಬಂದುಬಿಟ್ಟಿದೆ ಕೈಗೆ.
ಚೈನ್ ಕಟ್ಟಾಗಿದೆ. ಯಾವಾಗ ಚೈನ್ ಕಟ್ಟೆ ನಾನು ಅಲ್ಲಿವರೆಗೂ ನಾನು ಶಾಕಲ್ಲಿದ್ದೀನಿ, ನಾನು ಇನ್ನೂ ಸೆನ್ಸಸ್ಸಿಗೆ ಬಂದಿಲ್ಲ. ಯಾವಾಗ ನನಗೆ ಇದು ಕೊಟ್ಟರು ಕೈಗೆ, ನನಗೆ ಮೈ ಗಾಡ್ ದಿಸ್ ಪೀಪಲ್ ಆರ್ ಕಳ್ರಿ, ಇವರು ಚೈನ್ ಸ್ನ್ಯಾಚ್ ಮಾಡೋಕ್ಕೆ ಬಂದಿದ್ದಾರೆ ಅಂತ. ನಾನು ಇಮಿಡಿಯೇಟ್ ಏನು ಮಾಡಿದೆ, ನನ್ನ ಇಲ್ಲಿನ ಇನ್ಸ್ಪೆಕ್ಟರ್, ನಮ್ಮ ಇಲ್ಲಿನ ಇನ್ಸ್ಪೆಕ್ಟರ್ ತುಂಬ ಕ್ಲೋಸ್ ಇದೆ, ಅವ್ರಿಗೆ ಫೋನ್ ಮಾಡಿದೆ. ಸರ್ ಈ ಥರ ಆಗ್ತಾ ಇದೆ, ಎಲ್ಲಿ ಮೇಡಮ್ ಎಲ್ಲಿ ಅನ್ನ ಸ್ಪೀಕರಲ್ಲಿ ಹಾಕಿದ್ದೆ ಅವ್ರ ನಂಬರ್. ಸೊ ಯಾವಾಗ ಇವ್ರ ವಾಯ್ಸ್ ಕೇಳಿಸ್ತೋ ಇವ್ರಿಗೆಲ್ಲ ಒಂದು ಸ್ವಲ್ಪ ಅಲರ್ಟ್ ಆಗಿಬಿಟ್ರು. ಇವರೆಲ್ಲ ಮೆತ್ತಿಗೆ ಸ್ವಲ್ಪ ದೂರ, ಒಬ್ಬ ಬರ್ತಾನೆ, ಕಿರ್ಚಾಡ್ತಾನೆ, ಇದು ಮಾಡ್ತಾನೆ, ಬಟ್ ಇಟ್ ಈಸ್ ಆಲ್ ಗೊತ್ತಾಗ್ತಾ ಇದೆ ಕಮ್ಮಿ ಆಗ್ತಾ ಇದೆ ಅಂತ. ಬೇರೆ ಜನ ಬಂದರು, ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರಲ್ಲ ಅಷ್ಟೊತ್ತು, ಅವ್ರು ಬಂದು ಏನಾಗಿಲ್ಲ ಸರ್, ಏನಾಗಿಲ್ಲ, ಹೋಗಿ. ಅಲ್ಲ ಸರ್, ಯಾರು ಅವನು ಎಲ್ಲಿಂದ ಬಂದ, ಅವ್ನು ಏನಕ್ಕೆ ಆ ಥರ ಹಾರಾಡ್ತಾ ಇದ್ದಾನೆ, ಯಾರು ಅವನು ಅಂತ ಬೋನರು, ಅವ್ರು ಯಾರೂ ಇಲ್ಲ, ಯಾರೋ ಕಸ್ಟಮರು ನಿಮ್ಮ ಥರನೇ ಅವರು ಊಟ ಮಾಡೋಕ್ಕೆ ಬಂದಿದ್ದಾರೆ ಅಂತ. ಯಾರವನು ಅಲ್ಲಪ್ಪ, ಮಾತಾಡಕ್ಕಿನ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವರು. ಇವತ್ತು ಬಿಡಿ, ಅವ್ರ ಲೇಡೀಸ್ ಅವ್ರಿಗೆ ನೀವು ಬೆಟ್ಟಿದಾರ ಅಂತ ಅವರು ಟೆನ್ಷನ್ ಇಲ್ಲಪ್ಪ, ನಾವ್ಯಾಕೆ ಲೇಡೀಸ್ ಬೇಕಣ್ಣ? ಆಯ್ತು ಬಿಡಿ ಬಿಡಿ. ಇವರು ಲೇಡೀಸ್ ಇಲ್ವಾ? ಅವರಿಂದ ನಾವೆಲ್ಲ ತಪ್ಪೆ ಕ್ಷಮೆ ಕೇಳ್ತೀವಿ. ಅಲ್ಲ ಸರ್, ನನ್ಗೆ ಅವ್ನ್ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಸಾಕು. ಅವ್ರು ಯಾರು ಅಲ್ಲ ಸರ್, ಪಬ್ಲಿಕ್ ಅವರೇ. ನೀವು ಯಾವ ತರ ಇಲ್ಲಿ ಅವ್ರಿಗೆ ಗೊತ್ತಿದ್ರು ಅವ್ರು ಯಾರು ಅಂತ ಹೇಳಲ್ಲ ನಮಗೆ, ಆಯಿತಾ? ಅವ್ರು ಬಿಟ್ಕೊಡಲ್ಲ ಅವ್ರ ಜನನ. ಹಂಗಾಯ್ತು. ಲಾಸ್ಟಿಗೆ ನಾವು ಅಲ್ಲಿಂದ ಟ್ರಾಫಿಕ್ ಜಾಮ್ ಕೂಡ ಆಗ್ತಾಯಿತ್ತು, ಚಿಕ್ಕ ರೋಡ್ ಅದು. ಸೊ ಗಾಡಿ ಮೂವ್ ಮಾಡಿದ್ವಿ. ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂಗೆ ಒಂದು ಗಾಡಿ, ಪೆಟ್ರೋಲ್ ಗಾಡಿ ಕಾಣಿಸ್ತು ನಮಗೆ, ಪೊಲೀಸ್ ಗಾಡಿ. ಸೊ ಭುವನವ್ರು ಹೇಳಿದ್ರು, ಓಕೆ ಪೆಟ್ರೋಲ್ ಗಾಡಿ ಇದೆ, ನಾನು ಇವ್ರಿಗೆ ಹೇಳ್ತೀನಿ, ಏನು 2-3 ಬಿಲ್ಡಿಂಗ್ ಮುಂದೆ ಅಷ್ಟೇ, ಅವ್ರು ಬರಲಿ ಒಂದ್ಸತಿ, ಅಲ್ಲಿ ಹೋದರೆ ಆ ಜನರು ಯಾರು ನಮಗೆ ಸಿಗ್ತಾರೆ, ಅವ್ರು ಅಟ್ಲೀಸ್ಟ್ ನನಗೆ ಐ ವಾಂಟ್ ದೆಮ್ ಟು ಅಪಾಲಜೈಸ್, ಕನ್ನಡ ಮಾತಾಡಿದ್ರೆ ಇದು ಅಂತ ಬರಲಿ ಅವರು. ಇವ್ರು ಏನಿಲ್ಲ, ಇವ್ರ ಪಾಡಿಗೆ ಇವ್ರು ಮೂಸಂಬಿ ಜ್ಯೂಸ್ ಕುಡಿತಾಯಿದ್ರು. ಇವರು ಭುವನವ್ರು ಹೋಗಿ ಹೇಳಿದ್ರೆ, ಸರ್ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಹೋಗಿ ನೀವು ಇದಕ್ಕೆ ಹೋಗಬೇಕು, ಸ್ಟೇಷನ್ಗೆ ಹೋಗಬೇಕು. ಆಮೇಲೆ ಅವರು ಪೆಟ್ರೋಲ್ ಗಾಡಿಯವರು, ನೀವು ಸ್ಟೇಷನ್ಗೆ ಹೋಗಬೇಕು, ಆಮೇಲೆ ಇದು ಈ ಲಿಮಿಟ್ಸ್ ಬರಲ್ಲ, ಆ ಲಿಮಿಟ್ಸ್ಗೆ ಹೋಗಬೇಕು ಅಂತೇನೋ ಹೇಳಿದ್ದಾರೆ. ಭುವನವ್ರು ಆ ಡೀಟೇಲಾಗಿ ನನಗೆ ಹೇಳಿಲ್ಲ. ಭುವನವ್ರು ಬಂದು ಗಾಡಿಗೆ ಹತ್ರ ಬಂದು, ಅವರು ಏನೋ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಬಿಡಿ ಪರವಾಗಿಲ್ಲ, ನೀವೆಲ್ಲ ಲೇಡೀಸ್ ಇದ್ದೀರಾ, ನಿಮ್ಮನ್ನೆಲ್ಲ ಕರ್ಕೊಂಡು ನನಗೆ ಸ್ಟೇಷನಿಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ. ಅದಾಗಿ ನೆಕ್ಸ್ಟ್ ಡೇ ನೋಡ್ತೀನಿ, ಅವತ್ತು ಫುಲ್ ಸ್ಲೀವ್ ಶರ್ಟ್ ಹಾಕ್ಕೊಂಡಿದ್ರು. ಸೊ ನಾನು ಕೈಯೆಲ್ಲ ಅವ್ರ ಗಾಯ ಆಗಿದ್ದು ನೋಡಿಲ್ಲ, ನೋಡ್ತೀನಿ ಇಲ್ಲೆಲ್ಲ ಗಾಯ ಆಗಿದೆ. ನನಗೆ ಅದೊಂಥರ ದುಃಖ ಆಗೋಯ್ತು. ಇದು ಯಾವ ಥರ ಒಂದು ದೌರ್ಜನ್ಯ, ಕನ್ನಡ ಮಾತಾಡಿದ್ರೆ ಈ ಥರ ದೌರ್ಜನ್ಯನ? ಈ ಕನ್ನಡ ಮಾತಾಡಿದ್ದು ಅನ್ನೋ ಒಂದು ಕಾರಣಕ್ಕೆ ಜಗಳ ಒಂದು ಶುರು ಮಾಡಿ ಬಂದು ಚೈನ್ನೆಲ್ಲ ಕತ್ಕೊಂಡು ಹೋಗೋದಕ್ಕೆ ಈ ಥರದ್ದೆಲ್ಲನಾ? ಏನಿದು ಅಂದರೆ, ನಾವು ಏನೋ ಮಾಡಿಬಿಟ್ಟಿದ್ದೀವಿ, ಸಾಧಿಸ್ತೀವಿ ಅಂತ ಹೇಳ್ತಾ ಇಲ್ಲ, ಬಟ್ ಏನೋ ಒಂದು ಅಲ್ಪ ಸ್ವಲ್ಪ ಹೆಸರು ಮಾಡಿದ್ದೀವಿ, ನಮಗೇನೇ ಈ ಥರ ದೌರ್ಜನ್ಯ ಮಾಡ್ತಾರೆ. ಸಾಮಾನ್ಯ ಜನರು ಪಾಪ, ಏನೂ ಗೊತ್ತಿಲ್ಲದೆ ಇರೋ ಪಾಪದ ಜನರಿಗೆ ಏನಾಗ್ತಿರ್ಬೋದು ದಿನಗಟ್ಟಲೆ. ಸೊ ಇದೆಲ್ಲ ನೆನೆಸ್ಕೊಂಡು, ಆದರೂ ಭುವನವರು ಬೇಡ, ಕೇಸ್ ಮಾಡೋದು ಬೇಡ, ಇದು ಮಾಡೋದು ಬೇಡ. ನನಗೆ ನನ್ನ ತಂಗಿ ವಿಡಿಯೋ ಕಳಿಸ್ಕೊಟ್ಲು. ನನಗೆ ಪ್ರತಿ ಸತಿ ವಿಡಿಯೋ ನೋಡಿದಾಗ ಮೈಯೆಲ್ಲ ನನಗೆ ಅಷ್ಟು ಕೋಪ ಬರೋದು, ಅಷ್ಟು ಬೇಜಾರಾಗೋದು. ಈ ಥರ ಮಾಡ್ತಾ ಇದ್ದಾರಲ್ಲ, ನಮ್ಮ ರಾಜ್ಯದಲ್ಲಿ ನಮಗೆ ಕನ್ನಡ ಮಾತಾಡೋಕ್ಕೆ ನಾವು ಹೆದರ್ಕೋಬೇಕಂದ್ರೆ ಇನ್ನೆಲ್ಲಿ ಮಾತಾಡೋಣ ನಾವು ಅಂತ. ಸೊ ಹೀಗಾಗಿ ಲಾಸ್ಟಿಗೆ ತಡಿಯೋಕ್ಕಾಗದೆ, ಅದೊಂದು ಇರುತ್ತಲ್ಲ, ಒಂದು ಬೇಜಾರು, ಒಂದು ಹೆಲ್ಪ್ಲೆಸ್ನೆಸ್ ಎಲ್ಲ ಸೇರಿ ನನಗೆ, ಇಲ್ಲ ನಾನು ಇವತ್ತು ಪೋಸ್ಟ್ ಮಾಡ್ತೀನಿ, ನನಗೆ ಐ ಕಾಂಟ್ ಟೇಕ್ ದಿಸ್ ಎನಿಮೋರ್, ಅಂದರೆ ಈ ನೋವನ್ನ ಆ ಶಾಕಲ್ಲಿದ್ದೆ ನಾನು, ನನಗೆ ಆಗಲ್ಲ, ದಿಸ್ ಇಸ್ ನಾಟ್ ಫೇರ್, ಈ ಥರ ಆಗಬಾರ್ದು ಯಾರ ಜನರಿಗೂ ಅಂತ ಹೇಳಿ ನಾನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ಡೆಫಿನೆಟ್ಲಿ ಐ ಅಂಡರ್ಸ್ಟ್ಯಾಂಡ್. ಯಾಕಂದರೆ ನೀವು ಹೇಳಿರೋ ಪ್ರಕಾರ 2ನೇ ತಾರೀಕಿಗೆ ನಡೆದ ಘಟನೆ, April 2, ಇವತ್ತು April 19, 17 ದಿನ. ಆ್ಯಕ್ಚುಲಿ ನಾರ್ಮಲಾಗಿ ಯಾವುದ್ರ ಘಟನೆ ನಡೆದ್ರೆ 2-3 ದಿನ ಬಿಟ್ಟರೆ ನಾವು ಕೂಲ್ ಆಗ್ತೀವಿ, ಮರ್ತೋಗ್ಬಿಡ್ತೀವಿ. ಬಟ್ 17 ದಿನ ಅದು ನಿಮ್ಮ ಕೈಯಲ್ಲಿ ಮರೆಯೋಕ್ಕಾಗದೆ, 17ನೇ ದಿನವೂ ಅದೇ ಕೋಪದಲ್ಲಿ, ಅದೇ ಫ್ರಸ್ಟ್ರೇಷನ್ ನೀವು ಆಚೆ ಹಾಕಿದ್ದೀರಾ ಅಂತ ಅಂದರೆ, ಲೈಕ್ ಮಾತಾಡಿದ್ರೆ ಮನೆಯವ್ರ ಹತ್ರ ಮಾತಾಡಿದಾಗ ಏನು? ಮನೆಯವರು ಅದೇನೆ, ಮನೆಯವರು ಬಿಡಿ, ಏನು ಆ ಥರ ಸೀರಿಯಸ್ ಆಗಿ ಆಗಿಲ್ವಲ್ಲ, ಏನು ಆ ಥರ ಮೇಜರಾಗಿ ಇದಾಗಿಲ್ವಲ್ಲ, ಬಿಡಿ ಪರವಾಗಿಲ್ಲ. ಆ್ಯಂಡ್ ಅವರು ಅವತ್ತು ತಗೊಂಡಿದ್ದ ಡಿಸಿಷನ್, ಬಿಕಾಸ್ ಕಂಪ್ಲೇಂಟ್ ಅವತ್ತೇ ಕೊಟ್ಬಿಡ್ತಾ ಇದ್ವಿ ನಾವು. ಭುವನವ್ರಿಗೆ ಏನಾಗೋಯ್ತು, ಆಮೇಲೆ ಏನು ಗೊತ್ತಾ, ವರ್ಸ್ಟ್ ಪಾರ್ಟ್ ಏನಂದರೆ ಸಂದೀಪ್, ಅಲ್ಲಿ ಯಾರೂ ಬರಲಿಲ್ಲ ಸಪೋರ್ಟ್ ಮಾಡೋಕ್ಕೆ. ನಾನು ಹೇಳೋದು, ಯಾರಾದರೂ ಒಬ್ಬರು ಬಂದುಬಿಟ್ಟು ನಮ್ಮ ಪರ ನಿಂತ್ಕೊಂಡು, ಬನ್ನಿ ಸರ್ ಸ್ಟೇಷನ್ಗೆ ಹೋಗೋಣ, ಇಲ್ಲಿ ಇದು ಮಾಡೋಣ, ಬನ್ನಿ ಈ ಥರ ಮಾಡ್ತಾರಲ್ಲ ದೌರ್ಜನ್ಯ, ಯಾರೂ ಇಲ್ಲ. ಪ್ರತಿಯೊಬ್ಬರು ಅವ್ರಿಗೆ ಸಪೋರ್ಟ್ ಅಂತ ನಾನು ಹೇಳಲ್ಲ, ಬಟ್ ದೇ ವಾಂಟ್ ಟು ಜಸ್ಟ್ ಸಾಲ್ವ್ ಇಟ್ ಆ್ಯಂಡ್ ಗಾಡಿ ಮೂವ್ ಆಗಲಿ ಅನ್ನೋ ಥರ.
ಅಲ್ಲಿ ನಮಗೇನೇನಾಗಿದೆ, ಈಗ ನಮ್ಮ ಚಿನ್ನಾಭರಣ ಹೋಗಿದ್ರೆ, ಇವಾಗ ಅವರು ಎಚ್ಚೆತ್ಕೊಂಡ್ರು ಭುವನ್ ಅವರು ನನಗೆ ಕೊಟ್ಟರು ಕಟ್ಟಾಗಿರೋ ಚೈನ್ನ, ಹೋಗಿದ್ರೆ ಹೋಯ್ತಾ, ಈಗ ಕಟ್ಟಾಗಿದೆ, ಅವನೊಂದು ಎಳೆದಿದ್ರೆ ಅವನ ಕೈಗೆ ಅದು ಹೋಯ್ತದು, ಇನ್ನದು ನಮ್ಮ ಹತ್ರ ಇಲ್ಲ. ಆ ರೀತಿ ಕಳ್ತನ ಮಾಡೋಕ್ಕೆ ಇವ್ರು ಪ್ಲ್ಯಾನ್ ಮಾಡಿ ಬರ್ತಾರೆ ಅಂದಾಗ ಈ ಜನರನ್ನ ನಾವು ಸುಮ್ಮನೆ ಬಿಟ್ಟರೆ ಇನ್ನು ಎಷ್ಟು ಜನರನ್ನ ಇವ್ರು ಕಳ್ತನ ಮಾಡಲ್ಲ, ಇನ್ನು ಎಷ್ಟು ಜನರಿಗೆ ಇವ್ರು ಕನ್ನಡ ಮಾತಾಡಬೇಡ ಅಂತ ದೌರ್ಜನ್ಯ ಮಾಡಲ್ಲ, ಎಲ್ಲ ರೀತಿಯಲ್ಲೂ. ಸೊ ನನಗನ್ಸಿದ್ದು ನಾವು ಎಲ್ಲಿದ್ದೀವಿ, ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿದ್ದೀವ, ಇಲ್ಲ ಪಾಕಿಸ್ತಾನದಲ್ಲಿದ್ದೀವ, ಅಫ್ಘಾನಿಸ್ತಾನದಲ್ಲಿದ್ದೀವ, ನಮ್ಮ ಭಾಷೆ ಮಾತಾಡೋಕ್ಕೆ ನಾವು ಹೆದರ್ಕೊಂಡು ಬದುಕಬೇಕು ಅಂದರೆ ನಾವು ಎಲ್ಲಿದ್ದೀವಿ? ಮತ್ತು ಇದು ಡೆಮೋಕ್ರೆಟಿಕ್ಕು, ಯಾವ ರಾಜನೂ ಆಳ್ತಾ ಇಲ್ಲ ನಮ್ಮನ್ನು. ಈ ಥರ ಇದ್ದರೂ ನಾವು ಇಷ್ಟು ಕಷ್ಟಪಡಬೇಕಲ್ಲ, ನಮ್ಮ ಮೇಲೇ ದೌರ್ಜನ್ಯ ಮಾಡ್ತಾರಲ್ಲ. ಸೊ ಇವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದೆ. ಆ್ಯಂಡ್ ನಿಮಗೆ ಅಲ್ಲಿ ಆ ಘಟನೆಗೆ ಸಾಕ್ಷಿ ಆದಾಗ ನಿಮಗೇನು ಅನಿಸ್ತು? ಅವ್ರ ಉದ್ದೇಶ ಏನಾಗಿತ್ತು? ಕಳ್ತನ ಮಾಡೋದು ಅಥವಾ ಕನ್ನಡ ಮಾತಾಡಿರೋರನ್ನ ಟಾರ್ಗೆಟ್ ಮಾಡೋದಾ? ಎರಡು ನ್ಯಾಚುರಲಿ. ಇಲ್ಲ, ಅದು ನ್ಯಾಚುರಲ್ ಆಗಿ ಕಾಣುತ್ತೆ ನಿಮಗೆ. ಇವಾಗ ಅವ್ರು ಹಿಂದಿ ಮಾತಾಡ್ಬೇಕಾದ್ರೆ ನಾವು ಹಿಂದಿ ಮಾತಾಡ್ಬಿಟ್ಟಿದ್ರೆ ಮೇ ಬಿ ಅವ್ನು ಜಗಳಕ್ಕೆ ಬರ್ತಿರ್ಲಿಲ್ವೇನೋ. ಅದಾ ನಮಗೀಗ ಆ ವಿಷಯನ ನಾವು ಇದು ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ನಮಗೆ ಗೊತ್ತಿಲ್ಲ ಅವನ ಮನಸ್ಥಿತಿ ಏನು ಅಂತ. ನಮಗೆ ಗೊತ್ತಿಲ್ಲ. ಅವನು ಕನ್ನಡ ಮಾತಾಡಿದ್ದಕ್ಕೆ ನಮ್ಮ ಜೊತೆ ಶುರು ಮಾಡ್ದ, ಅವನು ಬಂದಿದ್ದು ಕಳ್ತನಕ್ಕೇನೆ. ದಟ್ ವಾಸ್ ಅ ರೀಸನ್. ಅವ್ನು ಕಳ್ತನ ಮಾಡೋಕ್ಕೆ ಬಂದಿರ್ಬೋದು, ಬಟ್ ಅವನ ಕಾರಣ ಅದು, ಅವನ ಕಾರಣ ಕನ್ನಡ ಮಾತಾಡಿದ್ರು, ಲೆಟ್ಸ್ ಟೀಚ್ ದೆಮ್ ಅ ಲೆಸನ್ ಅನ್ನೋ ಥರ ಇರ್ಬೋದು. ಯಾಕೆ ಕನ್ನಡ ಮಾತಾಡೋರ್ನ ಈ ರೀತಿ ಟಾರ್ಗೆಟ್ ಮಾಡ್ತಿರೋದು ಯಾಕೆ ಅನ್ಸುತ್ತೆ? ಅದೇ ಗೊತ್ತಿಲ್ಲ ಸಂದೀಪ್ ನನಗೆ. ದಿಸ್ ಇಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್. ಇದು ನಮಗೆ ನನಗೆ ತುಂಬ ಜನ ಹೇಳೋರು, ಈ ಏರಿಯಾಗೆ ಹೋಗಬಾರ್ದು, ಆ ಏರಿಯಾಗೆ ಹೋಗಬಾರ್ದು, ಇದು ತುಂಬ ಡೇಂಜರು, ಅದು ತುಂಬ ಡೇಂಜರು ಅಂತ. ಏನು ಡೇಂಜರು? ನಾವೆಲ್ಲ ಒಂದೇ ನಮ್ಮ ಜಾಗದಲ್ಲಿ. ಇವಾಗ ನಮಗೆ ಆ ಥರ ಇಲ್ಲವೇ ಇಲ್ಲ. ಇಲ್ಲಾಂದರೆ ನಾವು ಕರಮ ಅಂತ ರೆಸ್ಟೋರೆಂಟಿಗೆ ಊಟಕ್ಕೆ ಹೋಗ್ತಾ ಇರಲಿಲ್ಲ. ನಮಗೆಲ್ಲರೂ ಒಂದೇ. ನನಗೆ ಸಾಕಷ್ಟು ಸ್ನೇಹಿತರಿದ್ದಾರೆ, ನಾವು ಎಲ್ಲರನ್ನೂ ಆ ಥರ ಟ್ರೀಟ್ ಮಾಡಲ್ಲ. ಇವರು ಕನ್ನಡಕ್ಕೆ ಇಷ್ಟೊಂದು ಹೇಟರ್ಸ್ ಇದ್ದಾರೆ, ಕನ್ನಡ ಕೇಳಿದ್ರೆ ಕೋಪ ಬರೋ ಅಂಥ ಜನ ಇದ್ದಾರೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ನನಗೆ. ಸೊ ನನಗೆ ಅವರು ಆ ಮಟ್ಟಕ್ಕೆ ಒಂದು ಟ್ರಿಗರ್ ಆದಾಗ ಕನ್ನಡ ಕೇಳಿ ನನಗೆ ಅನ್ನಿಸ್ತು, ಈ ಥರನೂ ಇರ್ತಾರ ಜನ ಅನ್ನೋ ರೀತಿ. ಸೊ ಅವ್ರದ್ದು ಕಳ್ತನನೂ ಇರ್ಬೋದು, ಕನ್ನಡ ಮಾತಾಡಿದ್ದು ಅವರಿಗೆ ಕೋಪ ಬಂದಿರ್ಬೋದು, ಎರಡೂ ಕಾರಣ ಆಗೋಯ್ತು. ಅವ್ರು ನಿಮಗೆ ನಾರ್ತ್ ಇಂಡಿಯನ್ ಅಂದರೆ ಬೇರೆ ರಾಜ್ಯದಿಂದ ಬಂದವರು ಅನ್ಸುತ್ತೆ ಅವ್ರು ಮಾತಾಡೋ ಹಿಂದಿಲಿ, ಅಥವಾ ಇಲ್ಲಿನವರು ಲೋಕಲ್ ಸ್ಥಳೀಯರು? ಉರ್ದು ಮಾತಾಡ್ತಾ ಇದ್ರು, ಉರ್ದು ಮತ್ತು ಹಿಂದಿ ಮಾತಾಡ್ತಾ ಇದ್ರು. ಸೊ ನಾನು ಅವ್ರನ್ನ ಬೇರೆ ರಾಜ್ಯದವರು ಅಂತ ನಾನು ಖಂಡಿತ ಹೇಳೋಕ್ಕಾಗಲ್ಲ. ಇಲ್ಲಿನವರೇ ಆಗಿರ್ಬೋದು, ಬಟ್ ಕನ್ನಡ ಇಷ್ಟ ಇಲ್ಲದೆ ಇರೋರು. ಆ್ಯಂಡ್ ನಿಮಗೆ ಆ ವಿಡಿಯೋ ನೋಡ್ತೀನಿ, ನೀವು ಪೋಸ್ಟ್ ಮಾಡಿರೋ ವಿಡಿಯೋ, ಅದರಲ್ಲಿ ಕಾರ್ ಒಳಗಡೆ ನೀವು ಕೂತಾಗ ಕೆಲವೊಬ್ಬರು ಹೇಳ್ತಾರೆ ಅವ್ರ ಪರವಾಗಿ ನಾವು ಕ್ಷಮೆ ಕೇಳ್ತೀವಿ ಅಂತ. ನೀವೇನೋ ಪ್ರಶ್ನೆ ಮಾಡಿದ್ರೆ ಯಾರ ಪರವಾಗಿ, ನಿಮಗೆ ಯಾರಾದರೂ ಗೊತ್ತಾ ಅವರು ಅಂತ ಏನೋ ಪ್ರಶ್ನೆ ಮಾಡಿದ್ರೆ? ಅದು ಕೇಳಿದ್ರಲ್ಲ, ಭುವನ್ ಅವ್ರು ಕೇಳಿದ್ರು, ಯಾರು ಸರ್ ಅವರು, ಅವನು ಕುಳ್ಳ ಬಂದ್ಬಿಟ್ಟು ಜಗಳ ಮಾಡಿದ್ ಯಾರು ಅವನು ಅಂತ. ಯಾರು ಗೊತ್ತಿಲ್ಲ ಸರ್, ಕಸ್ಟಮರು ಅಂದ್ರು. ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಹೋಟ್ಲ್ ಅವನು ಅಂತ ಕುಳ್ಳ ಇದ್ದಲ್ಲ, ಯಾರು ಅವನು ಯಾರು? ಹೋಗಿ ಏನೋ ಇಲ್ಲ ಬಿಡಿ, ಜಾಮ್ ಆಗ್ತಾ ಇದೆ, ಹೋಗಿ ಸುಮ್ಮನೆ. ಅಂದ್ರೆ ಅವ್ರಿಗೆ ಗೊತ್ತಿದ್ದು ಆ ಥರ ಹೇಳ್ತಿದಾರಾ, ಇಲ್ಲ ನಿಜವಾಗ್ಲೂ ಅವ್ರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ನಾವು ಆ ಲಾಸ್ಟಿಗೆ ಮಾತಾಡಿರೋ ಜನರ ಬಗ್ಗೆ ನಾವು ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂದರೆ ಅವ್ರು ನಿಜವಾಗ್ಲೂ ಅಲ್ಲಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅವರಿಗೆ ಗಾಡಿನ ಅಲ್ಲಿಂದ ಮೂವ್ ಮಾಡಿಸ್ಬೇಕಿತ್ತು. ಟ್ರಾಫಿಕ್ಕು ಜಾಮ್ ಆಗ್ತಾಯಿತ್ತು, ಅವ್ರಿಗೆ ಪ್ರಾಬ್ಲಮ್ ಆಗೋದು ಬೇಡ ಅಂತ. ಬಟ್ ಅಲ್ಲಿ ಏನು ನಡೀತು, ಆ ಪ್ರಾಬ್ಲಮ್ ಏನು, ಅದನ್ನು ಸಾಲ್ವ್ ಮಾಡೋಕ್ಕೆ ಯಾರೂ ಬಂದಿಲ್ಲ ಅಲ್ಲಿ. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದ ಪೊಲೀಸ್ ಕೂಡ ಇಂಟ್ರೆಸ್ಟ್ ತಗೊಂಡಿಲ್ಲ. ಮೇ ಬಿ ಅವ್ರು ಬಂದಿದ್ರೆ ಆಗ್ತಿತ್ತೇನೋ. ಇವರೆಲ್ಲ ಮಾಯ ಆಗ್ಬಿಟ್ರು. ಇವ್ರು 3 ಜನ ನಮಗೆ ಕಾಣಿಸ್ಲೇ ಇಲ್ಲ. ಅದಕ್ಕೆ ನಾನು ಆ ವಿಡಿಯೋದಲ್ಲಿ ಮಾರ್ಕ್ ಮಾಡಿ ಹಾಕ್ತೆ, ಯಾಕಂದರೆ ಅವ್ರ ಮುಖ ನನಗೆ ಅಷ್ಟು ಚೆನ್ನಾಗಿ ಕಣ್ಮುಂದೆ ಇದೆ. ಅವ್ರು 3 ಜನ ಎಲ್ಲಿ ಹೋದ್ರು ಅಂತಲೇ ಗೊತ್ತಿಲ್ಲ. ಆದರೆ ಇವ್ರು ಬಂದಿದ್ರೆ ಒಂದು ಸ್ವಲ್ಪ ಏರಿಯಾದಲ್ಲಿ ಒಂದು ಹೆದರಿಕೆ ಬರೋದು, ಪೊಲೀಸರು ಬಂದಿದ್ರು, ಸೊ ಇವ್ರು ಕರ್ಕೊಬಂದ್ರು ಅನ್ನೋದು. ಅದಾಗಲಿಲ್ಲ. ಮೇ ಬಿ ಅವ್ರ ಜೊತೆ ನಾವು ಪೊಲೀಸ್ ಸ್ಟೇಷನ್ಗೂ ಹೋಗ್ತಿದ್ವೇನೋ, ನಮಗೂ ಸ್ವಲ್ಪ ಸಪೋರ್ಟ್ ಸಿಕ್ತಿತ್ತು ಅವಾಗ. ನಾವು ಗಾಡಿಯಲ್ಲಿ ಇಡೀ ಹೆಣ್ಮಕ್ಳು, ಭುವನವ್ರು ಒಬ್ಬರೇ ಇದ್ರು. ಅವ್ರಿಗೇನು, ನನ್ನ ಫ್ಯಾಮ್ಲಿ ನಾನು ಸೇವ್ ಮಾಡಬೇಕು, ನನ್ನ ಹೆಣ್ಮಕ್ಳು, ನನ್ನ ಹೆಂಡತಿ, ನನ್ನ ಫ್ಯಾಮ್ಲಿಲಿರೋ ಹೆಣ್ಮಕ್ಳನ್ನ ನಾನು ಸೇವ್ ಮಾಡಬೇಕು ಅನ್ನೋದು. ಆ ಪ್ರೊಟೆಕ್ಷನ್ ಅನ್ನೋದು ಅವ್ರ ತಲೆಗೆ ಬಂದಾಗ ಕಂಪ್ಲೇಂಟು ಬೇಡ, ಏನು ಬೇಡ, ಸ್ಟೇಷನ್ಗೆಲ್ಲ ನಿಮ್ಮನ್ನು ಕರ್ಕೊಂಡು ನಾನು ಹೋಗಲ್ಲ ಅಂತ ಡಿಸಿಷನ್ ಮಾಡಿಬಿಟ್ರು ಅವರು. ಅವ್ರು ಹೇಳೋದಕ್ಕೆ ನಾವಿನ್ನು ಅಗೇನ್ಸ್ಟ್ ಏನೂ ಮಾತಾಡೋಕ್ಕೆ ಹೋಗಿಲ್ಲ. ಬಟ್ ನನಗದೆಲ್ಲೋ ಮನಸ್ಸಲ್ಲಿ ಏನೂ ಮಾಡಿದೆ, ನಮ್ಮ ಪಾಡಿಗೆ ನಾವು ಇದ್ಕೊಂಡು, ನಮ್ಮ ಪಾಡಿಗೆ ನಾವು ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು, ನಮ್ಮ ಪಾಡಿಗೆ ನಾವು ಖುಷಿಯಾಗಿ ಆಚೆ ಕೆದಕಿ ಕನ್ನಡ ಮಾತಾಡ್ತೀರಾ ಅಂತ ಶುರು ಮಾಡಿ, ಹಲ್ಲೆ ಮಾಡಿ, ಇದು ಚೈನ್ ಕದಿಯಕ್ಕೆ ಬಂದು, ಇದೆಲ್ಲ ಮಾಡಿ ನಾವು ಸುಮ್ಮನಿದ್ರೆ ಸರಿನಾ ಅಂತ ಅನಿಸ್ತು ನನಗೆ.
ಬಟ್ ಎಲ್ಲ ಒಂದು ಕಡೆ ಹಂಗೆ ಅನ್ಸೋದು, ಖಂಡಿತ ಸುಮ್ಮನೆ ಇರಬಾರ್ದು, ವಾಯ್ಸ್ ರೈಸ್ ಮಾಡಬೇಕು. ಬಟ್ ಆದರೆ ಈ ಪೊಲೀಸರ ಹತ್ರ ನೀವು ಹೋಗಿ ಹೇಳಿದಾಗ, ನೀವೊಬ್ಬರು ಸೆಲೆಬ್ರಿಟಿಗಳಾದಾಗ ನಿಮಗೆ ಒಂದು ರೆಸ್ಪಾನ್ಸ್ ಸಿಕ್ಕಿಲ್ಲ, ಬಟ್ ಸಾಮಾನ್ಯ ಮನುಷ್ಯಂಗೆ ಈ ಥರ ಆದಾಗ ಅವನಿಗೂ ಅದೇ ಸೇಮ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅವ್ರು ಕೇರ್ಲೆಸ್ ಅನ್ನೋ ಥರ ಇರ್ತಾರೆ. ಬಟ್ ನಿಮಗೆ ಇರೋ ಕಾಂಟ್ಯಾಕ್ಟಲ್ಲಿ ನೀವು ಯಾರಾದರೂ ಹೈಯರ್ ಆಫೀಸರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಅವ್ರಿಗೆ ವಿಷಯ ಹೇಳಿ ಹೀಗೆ ನಡೆದಿದೆ ಅಂತ ಹೇಳೋ ಒಂದು ಪ್ರಯತ್ನ ಏನಾದರೂ ಮಾಡಿದ್ರಾ? ನಾವು ಖಂಡಿತ ಯಾರಿಗೂ ಹೇಳಿಲ್ಲ ಸರ್. ನಾನು ಅವರೊಬ್ಬರು ಇನ್ಸ್ಪೆಕ್ಟ್ರು ಹೇಳಿದ್ನಲ್ಲ, ಇಲ್ಲಿನ ಇನ್ಸ್ಪೆಕ್ಟ್ರು, ಅವ್ರಿಗೆ ಮಾತ್ರ ಮಾಡಿದೆ. ಯಾಕಂದರೆ ಅವ್ರು ತುಂಬ ಕ್ಲೋಸ್ ಇದ್ದಾರೆ ನಮಗೆ. ಅವ್ರಿಗೆ ಸಿಚುವೇಶನ್ ಹೇಳಿದೆ. ಅಂದರೆ ಆ ಸಮಯದಲ್ಲಿ ನನಗೆ ಆ ಶಾಕಲ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ದ ಓನ್ಲಿ ಪರ್ಸನ್ ಹೂ ಕೇಮ್ ಟು ಮೈ ಮೈಂಡ್ ಅಂದರೆ ಈಗ ಪಟ್ಟಂತ ಬರ್ತಾರೆ ಅನ್ನೋ ಒಂದು ಇದು ಬಂದಿದ್ದು ಇವ್ರನ್ನ ಮಾತ್ರ. ಅವ್ರಿಗೆ ಫೋನ್ ಮಾಡಿದೆ. ಅವರು ಸ್ಪೀಕರಲ್ಲಿ ಹಾಕಿದಾಗ ಅವರು ಎಲ್ಲಿ ಮೇಡಮ್ ಎಲ್ಲಿದ್ದೀರಾ ಏನು ಅಂತ ಕೇಳಿದಾಗ ಆ ಸೌಂಡ್ಗೇನೆ ಇವರೆಲ್ಲ ಸ್ವಲ್ಪ ಎಚ್ಚೆತ್ಕೊಬಿಟ್ರು. ಇವ್ರು ಮಾಯ ಆಗಿಬಿಟ್ರು ಮೆತ್ತಿಗೆ. ಸೊ ನೀವು ನೋಡಿದ್ರೆ ವಿಡಿಯೋದ 2ನೇ ಭಾಗದಲ್ಲಿ ಸಡನ್ನಾಗಿ ಯಾರೂ ಇಲ್ಲ, ಆಯಿತಾ. ಈ ಜನ ಇರೋರು ಸಮಾಧಾನ ಮಾಡ್ತಾ ಇದ್ದಾರೆ, ಇಲ್ಲ ನೀವು ಹೋಗಿ, ಏನೂ ಆಗಿಲ್ಲ ಹೋಗಿ ಅಂತ. ಹಾಗೆ ಆ್ಯಂಡ್ ಇವಾಗ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಡ್ತೀರಾ, ಹೇಗೆ? ಅದೇ ಅದು ನಾವು ವಿ ನೀಡ್ ಟು ಡಿಸೈಡ್. ಯಾಕಂದರೆ ಕಂಪ್ಲೇಂಟ್ ಅವತ್ತೇ ಕೊಟ್ಬಿಡ್ತಾ ಇದ್ವಿ ನಾವು. ಅಂದರೆ ಐ ವಾಂಟೆಡ್, ನಾನು ಕೊಡೋಣ ಅಂತಲೇ ಇದ್ದಿದ್ದು. ಭುವನ್ ಅವರು ಹೆಣ್ಮಕ್ಳನ್ನ ಕರ್ಕೊಂಡು ನಾನು ಸ್ಟೇಷನ್ಗೆ ಹೋಗೋದು ಹೆಂಗೆ, ಬೇಡ ಅಂತ ಹೇಳಿ ಅವತ್ತು ಅವರು ತಡೆದ್ರು. ಇವತ್ತು ನನಗೆ ಮನಸ್ಸಿಗೆ ತಡೆಯೋಕ್ಕಾಗಿಲ್ಲ. ಯಾಕಂದರೆ ಒಂದು ನನ್ನ ಗಂಡನ ಮೇಲೆ ಹಲ್ಲೆ ಆಗಿರುವಂಥದ್ದು ನನಗೆ ನೋಡ್ಕೊಂಡಿರೋಕ್ಕಾಗ್ತಾ ಇರಲಿಲ್ಲ. ಇನ್ನೊಂದು ನಮ್ಮ ಮೇಲೇ ಇಷ್ಟು ದೌರ್ಜನ್ಯ ಮಾಡ್ತಿದ್ದಾರೆ ಅಂದರೆ ಜನಸಾಮಾನ್ಯರ ಮೇಲೆ ಎಷ್ಟು ಆಗ್ತಾ ಇರ್ಬೋದು. ಸೊ ಇದೊಂದು ಮೆಸೇಜ್ ಥರ ಹೋಗಬೇಕು. ಈ ಥರ ಕಳ್ಳರು ಏರಿಯಾದಲ್ಲಿ ಇರ್ಬೋದು, ಒಳ್ಳೆ ಜನರ ಮಧ್ಯೆ ಈ ಥರ ಕೆಟ್ಟ ಹುಳುಗಳಿರ್ಬೋದು. ಆ ಕೆಟ್ಟ ಹುಳುಗಳನ್ನ ನೀವು ಎಚ್ಚರಿಕೆಯಿಂದ ಇರಿ, ಅವರಿಂದ ಎಚ್ಚರಿಕೆಯಿಂದ ಇರಿ ಅನ್ನೋ ಒಂದು ಮೆಸೇಜ್ ನನಗೆ ಕೊಡಬೇಕಿತ್ತು. ಸೊ ಇದೆಲ್ಲ ನಾನು ಯೋಚನೆ ಮಾಡಿ ನಾನು ಇವತ್ತು ಪೋಸ್ಟ್ ಮಾಡಿದೆ. ಸೊ ಈ ಕಂಪ್ಲೇಂಟ್ ಕೊಡೋ ವಿಷಯ ಖಂಡಿತ ನಾವು ಯೋಚನೆ ಮಾಡಬೇಕು ಅದ್ರ ಬಗ್ಗೆ. ಯಾಕಂದರೆ ನಾನು ಅದು ಏನು ಹೇಳೋದು, ನನಗೆ ಮನಸ್ಸಲ್ಲಿ ನೋವು ತಡ್ಕೊಳಕ್ಕಾಗದೆ ಪೋಸ್ಟ್ ಮಾಡಿದ್ದೆ. ಇದಕ್ಕೆ ಮುಂದಿಂದು ನಾನಿನ್ನೂ ಯೋಚನೆ ಮಾಡಿಲ್ಲ, ಕಂಪ್ಲೇಂಟ್ ಕೊಡೋದು ಅದನ್ನೇನು ಯೋಚನೆ ಮಾಡಿಲ್ಲ. ಖಂಡಿತ ಭುವನ್ ಅವ್ರ ಹತ್ರ ಡಿಸ್ಕಸ್ ಮಾಡಿ ವಿ ವಿಲ್ ಡಿಸೈಡ್ ಏನು ಮಾಡಬೇಕು. ಯಾಕಂದರೆ ನೀವು ಇವಾಗ ಪೋಸ್ಟ್ ಮಾಡಿರೋದ್ರಿಂದ ವಿಷಯ ಸಾರ್ವಜನಿಕರಿಗೆ, ಪಬ್ಲಿಕ್ಕಿಗೆ ಗೊತ್ತಾಗಿದೆ, ಇನ್ಕ್ಲೂಡಿಂಗ್ ಅಲ್ಲೂ ನೋಡಿರೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟು ನೋಡಿರ್ತಾರೆ. ಬಟ್ ಆದರೆ ಪರಿಹಾರ ಅಂತ ಸಿಗೋದು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಅಂತ ಆಗೋದು 100% ಪೊಲೀಸರು ಆ್ಯಕ್ಷನ್ ತೊಗೊಂಡಾಗ. ಆ್ಯಕ್ಷನ್ ತೊಗೊಬೇಕಾದ್ರೆ ನೀವು ಕಂಪ್ಲೇಂಟ್ ಕೊಡಬೇಕು. ಸೊ ಇವಾಗ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದೀರಾ, ಏನೇ ಒಂದು ತೊಂದರೆ ಆದರೂ ನಾವು ವಾಯ್ಸ್ ರೈಸ್ ಮಾಡೋದು, ನಮಗೊಂದು ಮಾಧ್ಯಮ ಇದೆ, ಸೋಷಿಯಲ್ ಮಾಧ್ಯಮ, ನಾವು ಹೇಳ್ಕೊಬಹುದು. ಬಟ್ ಆದರೆ ವಿಚಾರ ಆಚೆ ಹೋಗಿ ಒಂದು ಶಿಕ್ಷೆ ಅಂತ ಸಿಕ್ಕಿ ಆ ಶಿಕ್ಷೆ ಎಷ್ಟು ಕಠಿಣವಾಗಿರುತ್ತೋ ಅದ್ರ ಮೇಲೆ ನೆಕ್ಸ್ಟ್ ತಪ್ಪು ಮಾಡೋನಿಗೆ ಒಂದು ಎಕ್ಸಾಂಪಲ್ ಸೆಟ್ ಆಗುತ್ತೆ. ಸೊ ಅದಕ್ಕೆ ನೀವು ಡೆಫಿನೆಟ್ಲಿ ಡೆಫಿನೆಟ್ಲಿ ಐ ಮೀನ್ ನಾನೇ ಹೇಳಿದ್ನಲ್ಲ, ಆ ಶಾಕಿಂದ ಆಚೆ ಬರೋಕ್ಕೆ ನಮ್ಗೆ ಇಷ್ಟು ಸಮಯ ಬೇಕಿತ್ತು. ಇನ್ನೀಗ ನೆಕ್ಸ್ಟ್ ಸ್ಟೆಪ್ಪು ಕಂಪ್ಲೇಂಟ್ ಕೊಡೋದು, ಅವರ ವಿರುದ್ಧ ನಾವು ಹೋಗಿ ಸ್ಟೇಷನಲ್ಲಿ ಮಾತಾಡೋದು. ಈ ಪ್ರತಿಯೊಂದು ವಿಷಯ ನಾವಿನ್ನೂ ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ನಾವು ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ನೀವು ಹೇಳಿದ್ದು ನಿಜ, ವಿರುದ್ಧ ಅನ್ಸಲ್ಲ ನನಗಿದು. ನಿಮಗಾಗಿರೋ ಒಂದು ಅನಾಹುತ, ಒಂದು ಲಾಸು, ಒಂದು ಅವಮಾನ, ಆ ಘಟನೆ ಆ್ಯಕ್ಚುಲಿ ಕೆಲವೊಂದು ಸಲ ಈ ಥರ ವಿಷಯಗಳಾದಾಗ ವಿತೌಟ್ ಕಂಪ್ಲೇಂಟ್ ಪೊಲೀಸರು ಆ್ಯಕ್ಷನ್ ತೊಗೊತಾರೆ. ಯಾಕಂದ್ರೆ ನೀವು ಅಲ್ಲಿ ಮಾರ್ಕ್ ಮಾಡಿ ಕೂಡ ಹಾಕಿದ್ದೀರಾ, ವ್ಯಕ್ತಿಗಳನ್ನ ಹಾಕಿದ್ದೀರಾ. ಬಟ್ ನೀವು ಕಂಪ್ಲೇಂಟ್ ಕೊಟ್ಟರೆ ಇನ್ನಷ್ಟು ಕೇಸ್ ಸ್ಟ್ರಾಂಗ್ ಆಗುತ್ತೆ ಅಂತ ಐ ಬಿಲೀವ್. ಹೌದು, ನಾನು ಖಂಡಿತ ಐ ಮೀನ್ ನಿಮ್ಮ ಒಪಿನಿಯನ್ ನಾನು ಖಂಡಿತ ತಗೊಳ್ತೀನಿ. ಯಾಕಂದರೆ ಅದು ನಿಜ ಕೂಡ. ಯಾಕಂದರೆ ಎಂಡ್ ಆಫ್ ದ ಡೇ ಆ ಕಳ್ಳರಿಗೆ ಶಿಕ್ಷೆ ಆಗಬೇಕು, ಆಯಿತಾ. ಆಮೇಲೆ ನಮ್ಮ ಥರ ಇನ್ನಷ್ಟು ಜನರಿಗೆ ಕಷ್ಟ ಆಗಬಾರ್ದು ಅನ್ನೋದೇ, ಧೈರ್ಯ ಬರಬೇಕು. ಈ ಥರ ಹಿಂಗೆ ಮಾಡಿದ್ರೆ ಹಿಂಗೆ ಜೈಲಿಗೆ ಹೋಗ್ತಾರೆ ಅನ್ನೋ ಒಂದು ಭಯ ಇರಬೇಕು. ಸೊ ಖಂಡಿತ ಅದು ನಮ್ಮ ಮನಸ್ಸಲ್ಲಿ ಇದ್ದೇ ಇದೆ. ದ ಓನ್ಲಿ ಥಿಂಗ್ ಇಸ್, ನಾನು ಹೇಳಿದ್ನಲ್ಲ, ನಾನು ಇವತ್ತು ನನಗೆ ಬೆಳಿಗ್ಗೆ ಅದು ಏನು ಬಂತೋ ನನಗೆ ಮನಸ್ಸಿಗೆ ಗೊತ್ತಿಲ್ಲ. ನನಗೆ ಐ ಫೆಲ್ಟ್ ತುಂಬ ಒಂಥರ ಭಾರ ಅನಿಸ್ತಾ ಇತ್ತು. ಇಲ್ಲ, ನನಗೆ ಈ ವಿಷಯನ ಇಷ್ಟು ನೋವು ಮಾಡಿ ಅವ್ರು ಖುಷಿಯಾಗಿದ್ದಾರೆ, ಅವರೆಲ್ಲೋ ಆರಾಮಾಗಿದ್ದಾರೆ, ನಾವು ನೋವು ಪಡ್ತಾ ಇದ್ದೀವಿ. ಆಮೇಲೆ ಈ ಥರ ಎಷ್ಟೋ ಜನ ದಿನ ರಾತ್ರಿ ಕಷ್ಟಪಡ್ತಾ ಇರ್ಬೋದು. ಸೊ ಐ ವಾಂಟ್ ಟು ವಾಯ್ಸ್ ಔಟ್ ಅಂತ ಹೇಳಿ ಇವತ್ತು ಹಾಕಿದ್ದು ನಾನು. ಸೊ ಖಂಡಿತ ಕಂಪ್ಲೇಂಟ್ ಬಗ್ಗೆ ಖಂಡಿತ ಯೋಚನೆ ಮಾಡ್ತೀವಿ. ನಾನು ಭುವನ್ ಅವ್ರ ಹತ್ರ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಕ್ವಶನ್, ಈ ರೀತಿಯ ಘಟನೆಗಳು ಬೆಂಗಳೂರಲ್ಲಿ ನೀವು ನೋಡ್ತಾ ಇರ್ತೀರ ಸೋಷಿಯಲ್ ಮೀಡಿಯಾ ನ್ಯೂಸಲ್ಲೆಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆ ವಿಚಾರಕ್ಕೆ, ಒಂದು ಹಬ್ಬದ ವಿಚಾರಕ್ಕಾಗಿರ್ಬೋದು, ಇನ್ನೊಂದು ವಿಚಾರಕ್ಕಾಗಿರ್ಬೋದು, ಎಲ್ಲ ಕಡೆ ನಡೀತಾ ಇದೆ. ಯಾವುದೇ ರೀತಿಯ ಭಯ ಇಲ್ಲದೆ ರಾಜಾರೋಷವಾಗಿ ಒಂದು ಕಡೆ ಹೋಗಿ ಪಬ್ಲಿಕಲ್ಲಿ ಗಲಾಟೆ ಮಾಡ್ತಾರೆ ಭಾಷೆ ವಿಚಾರಕ್ಕೆ ಅಥವಾ ಒಂದು ಧರ್ಮದ ವಿಚಾರಕ್ಕೆ, ದೇವ್ರ ವಿಚಾರಕ್ಕೆ. ಅಂದರೆ ಏನಕ್ಕೆ ಆಗ್ತಾ ಇದೆ ಇದು ಅನಿಸುತ್ತೆ ನಿಮಗೆ? ಏನಕ್ಕೆ ಅವರಿಗೆ ಆ ಭಯ ಇಲ್ಲ ಅನಿಸುತ್ತೆ? ನನಗೆ ಪೊಲಿಟಿಕಲಿ ಮಾತಾಡೋಕ್ಕೆ ಇಷ್ಟ ಇಲ್ಲ, ಆಯಿತಾ ಸಂದೀಪ್. ಬಟ್ ನಾನು ಹೇಳೋದು ಏನಂದರೆ, ದಿಸ್ ಈಸ್ ವೆರಿ ಪೊಲಿಟಿಕಲಿ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಅಂತ ನನಗನ್ನಿಸ್ತಾ ಇರೋದು. ಏನಂದರೆ
ಇವಾಗ ನಾವು ನೋಡಿ ನಾವು ಚೆನ್ನಾಗೇ ಇದ್ದೀವಿ. ನಮಗೆ ಯಾವುದೇ ಥರ ಈ ಧರ್ಮ ಆ ಧರ್ಮ ಇವರು ಅವರು ಅಂತ ಇಲ್ಲವೇ ಇಲ್ಲ. ನಾವು ಆರಾಮಾಗೇ ಇದ್ದೀವಿ. ಬಟ್ ಏನಾಗುತ್ತೆ, ಈ ಥರದ್ದು ಒಂದಷ್ಟು ಕೆಟ್ಟ ಜನರಿಂದ ಆ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು. ನಾನು ಆ ಸಮುದಾಯ ಕೆಟ್ಟದು ಅಂತ ಯಾವತ್ತೂ ಹೇಳಲ್ಲ. ಯಾಕಂದರೆ ನನಗೆ ಎಷ್ಟೊಂದು ಜನ ಸ್ನೇಹಿತರಿದ್ದಾರೆ, ಒಳ್ಳೆ ಜನ ಇದ್ದಾರೆ ಅಲ್ಲಿ. ನಾನು ಆ ಸಮುದಾಯದ ಬಗ್ಗೆ ಕೆಟ್ಟದ್ದು ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ಒಳ್ಳೆ ಜನ ಇದ್ದಾರೆ. ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗ್ತಿದೆ, ಈ ಒಂದಷ್ಟು ಕೆಟ್ಟ ಜನ ಈ ಥರ ಕಳ್ತನ ಮಾಡೋದು, ಗುಂಪಲ್ಲಿ ಬಂದು ಅಡ್ವಾಂಟೇಜ್ ತೊಗೊಬಿಡೋದು. ಗುಂಪಲ್ಲಿ ಏನು ಗೊತ್ತಾಗಲ್ಲ, ಯಾರ ಕಡೆಯಿಂದ ಯಾರ ಕೈ ಬರುತ್ತೆ ಗೊತ್ತಾಗಲ್ಲ. ನಾನು ಅಲ್ಲಿ ಚೈನ್ ತೊಗೊತೀನಿ, ಉಂಗುರ ತೊಗೊಂಡು ನನಗೇನು ಸಿಗುತ್ತೆ ಅದು ನಾನು ಸ್ನ್ಯಾಚ್ ಮಾಡ್ಕೊಂಡು ನಾನು ಹೋಗ್ತೀನಿ. ನನಗೇನಾಗಬೇಕು, ನನಗೆ ಕಳ್ತನ, ನಾನೇನು ದುಡಿಬೇಕು ನಾನು ಅದನ್ನು ಆ ಥರ ದುಡ್ಕೊತೀನಿ ಅಂತ. ಬಟ್ ಇದರಿಂದ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್, ಅವ್ರು ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಹೋಗ್ತಾ ಇದೆ, ಆಯಿತಾ. ಈಗ ಇವನೊಬ್ಬ ಬಂದ್ಬಿಟ್ಟು ಕನ್ನಡಕ್ಕೆ ಹೋಗು ಅಂದ. ಬಟ್ ನಮಗೇನಾಗುತ್ತೆ, ನ್ಯಾಚುರಲಿ ಯಾರು ಮಾತಾಡಿದ್ದದು, ಅವನು ಉರ್ದು ಮಾತಾಡ್ತಿದ್ದ, ಹಿಂದಿ ಮಾತಾಡ್ತಿದ್ದ, ಸೊ ನಾವು ಆ ಸಮುದಾಯದ ಬಗ್ಗೆ ಮಾತಾಡ್ತೀವಿ. ಬಟ್ ಐ ಆಮ್ ನಾಟ್ ಪಾಯಿಂಟಿಂಗ್ ಎಟ್ ಎನಿ ಸಮುದಾಯ. ನಾನು ಹೇಳ್ತಾ ಇರೋದು, ಆ ಕೆಟ್ಟ ಜನರನ್ನ ನೀವು ಕಂಡು ಹಿಡೀರಿ, ಆ ಕೆಟ್ಟ ಜನರಿಗೆ ನೀವು ಬುದ್ಧಿ ಕಲಿಸಿ. ಇಡೀ ಸಮುದಾಯನ ತಪ್ಪು ಅಂತ ನಾನು ಯಾವತ್ತೂ ಹೇಳಲ್ಲ. ದೋಸ್ ಪೀಪಲ್ ಆರ್ ರಾಂಗ್. ದ ಪೀಪಲ್ ಇನ್ ದ್ಯಾಟ್ ಸಮುದಾಯ ಆರ್ ಕ್ರಿಯೇಟಿಂಗ್ ಪ್ರಾಬ್ಲಮ್. ಅದು ತಪ್ಪು ಅಂತ ನಾನು ಹೇಳ್ತೇನೆ. ಅದೇ ಅಂದರೆ ಎಲ್ಲೋ ಒಂದು ಕಡೆ ಆ ಥರ ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗ್ತಿಲ್ಲ, ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು. ಅದು ಯಾರೇ ಆಗಲಿ, ಯಾವುದೇ ಸಮುದಾಯ ಆಗಿರಲಿ, ತಪ್ಪು ಮಾಡಿರೋ ಶಿಕ್ಷೆ ಆದಾಗ ಭಯ ಬೀಳ್ತಾರೆ ಇನ್ನೊಬ್ರು ಮಾಡೋಕ್ಕೆ. ಆ್ಯಂಡ್ ಇನ್ನು ನಿಮ್ಮ ವಿಚಾರದಲ್ಲೂ ಆ ಶಿಕ್ಷೆ ಆಗಲಿ, ಶಿಕ್ಷೆ ಆಗಬೇಕು ಅಂದರೆ ನೀವು ಇಟ್ಟಿರೋ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಇಡಬೇಕು. ಅದನ್ನ ಸೆಟ್ ಎಕ್ಸಾಂಪಲ್ ಫಾರ್ ಎವ್ರಿಬಡಿ. ಯಾಕಂದರೆ ಎಲ್ಲರೂ ಕೂಡ ಹೇಗೆ ಅಂದರೆ, ಏನಾದರೂ ಒಂದು ವಿಚಾರ ಆದಾಗ ಅಯ್ಯೋ ಬೇಡಪ್ಪ ನಮಗೆ ಯಾಕೆ, ಅಲ್ಲೆಲ್ಲೋ ಹೋಗಬೇಕು, ಇನ್ನೊಂದು ಫೇಸ್ ಮಾಡಬೇಕು ಅಂತಾರೆ. ಆ ಭಯನ ಯುಟಿಲೈಸ್ ಮಾಡ್ಕೊಂಡು ಇವ್ರುಗಳು ಹೇಗೆ ಮಾಡ್ತಾರೆ ಅಂದರೆ, ನಾವೇನು ಮಾಡಿದ್ರು ನಡೆಯುತ್ತೆ, ಅವರೇ ಬಂದು ಕಂಪ್ಲೇಂಟ್ ಕೊಡಲ್ಲ, ಪೊಲೀಸರು ನಮ್ಮ ಹತ್ರ ಬರಲ್ಲ ಅಂತಾರೆ. ಬಟ್ ಹರ್ಷಿಕಾ ಅವ್ರ ವಿಚಾರದಲ್ಲಿ ಅದು ನಿಜವಾಗ್ಲೂ ಒಂದು ದೊಡ್ಡ ಎಕ್ಸಾಂಪಲ್ ಸೆಟ್ ಆಗಲಿ. ನಾಳೆ ಯಾರಿಗೆ ಆದರೂ ಹರ್ಷಿಕಾ ಈ ಥರ ಮುಂದಕ್ಕೆ ಬಂದಿದ್ರು ನಾವು ಬರಬೇಕು, ಬೀಯಿಂಗ್ ವುಮೆನ್ ಆಗಲಿ ಅಥವಾ ಮೆನ್ ಆಗಲಿ ಅನ್ನೋದು ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ವಿ ಆಲ್ ಆರ್ ವಿತ್ ಯು ಈ ವಿಚಾರದಲ್ಲಿ. ಥ್ಯಾಂಕ್ ಯು ಹರ್ಷಿಕಾ. ಆ್ಯಂಡ್ ಡೆಫಿನೆಟ್ಲಿ ನಮ್ಗೆ ಯಾಕೆ ಅಂತ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಪ್ರತಿಯೊಬ್ಬರು ಯಾರೋ ಒಬ್ಬರು ವಾಯ್ಸ್ ರೈಸ್ ಮಾಡಬೇಕು, ಯಾರೊಬ್ಬರು ಮುಂದಕ್ಕೆ ಬರಬೇಕು. ಆ್ಯಂಡ್ ಈ ಹರ್ಷಿಕಾ ಪೂಣಚ್ಚ ಅವರ ಜೀವನದಲ್ಲಿ ಏನು ನಡೀತು ಒಂದು ಘಟನೆ, ಆ ಘಟನೆಯ ಕಂಪ್ಲೀಟ್ ವಿವರಗಳನ್ನ ನಿಮಗೆ ಹೇಳಿದ್ದೀನಿ. ಆ್ಯಂಡ್ ಇದನ್ನು ಸೂಕ್ಷ್ಮವಾಗಿ ನಮ್ಮ ಒಂದು ಸರ್ಕಾರ ಆಗಿರಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ, ಯಾಕಂದರೆ ಇದು ಕೇವಲ ಒಂದು ಹರ್ಷಿಕಾ ಅವರ ಜೀವನದಲ್ಲಿ ಅಥವಾ ಹರ್ಷಿಕಾ ಅವರ ಒಂದು ಮೊನ್ನೆ ಹೋದಾಗ ನಡೆದ ಘಟನೆ ಅಲ್ಲ. ಕರ್ನಾಟಕದಲ್ಲಿ ಸಾಕಷ್ಟು ಜನ ಇದನ್ನು ಫೇಸ್ ಮಾಡ್ತೀರಾ, ಸಾಕಷ್ಟು ಏರಿಯಾಗಳಲ್ಲಿ ಈ ಘಟನೆ ನಡೀತಾ ಇದೆ. ಇದು ನಿಮಗೂ ಗೊತ್ತು, ನಮಗೂ ತುಂಬ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ತೊಗೊಳ್ಳಿ, ಆ ತಪ್ಪು ಮಾಡಿರೋರಿಗೆ ಒಂದು ಕಠಿಣ ಶಿಕ್ಷೆ ಕೊಡಿ. ಇಲ್ಲಾಂದರೆ ಇದನ್ನು ನಾಳೆ ಮುಂದೊಂದು ದಿನ ಯಾವುದೋ ರೀತಿ ಒಂದು ಧರ್ಮದ ಗಲಾಟೆನೋ ಇನ್ನೊಂದು ಥರ ಹೋಗೋದನ್ನ ತಡಿಬಹುದು ಅಂತ ಹೇಳ್ತಾ ಇರ್ತೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸ್ಪೀಡ್ ಪ್ಲಸ್ ಕರ್ನಾಟಕ.